ಬಂದು ಭೀಷ್ಮಂಗೆರಗಿ ಕೈ ಮುಗಿದೆಂದನು. ಈತನು ಪಾರ್ಥನಾದೊಡೆ ಹಿಂದಣಂತಿರೆನವೆಯಬೇಹುದು. ವರುಷ 13 ಸಂದುದಿಲ್ಲ ಅಜ್ಞಾತವಾಸಕ್ಕೆ. ವರುಷ 13 ಸಂದುದಿಲ್ಲ. ಮುಂದೆ ದಿನವುಂಟೆನ್ನ ಲೆಕ್ಕಕ್ಕೆ ಎಂದು ಕುರುಪತಿ ನುಡಿಯೇ ನಗುತ್ತಿಂತೆಂದನ ಭೀಷ್ಮ. ಎಲ್ಲರಿಗೂ ನಮಸ್ಕಾರ. ವಿರಾಟ ಪರ್ವದ 7ನೇ ಸಂಧಿಯ 21ನೇ ಪದ್ಯ. ಕರ್ಣ ಅಶ್ವತ್ಥಾಮರನ್ನು ಸಮಾಧಾನ ಮಾಡಿದ ದುರ್ಯೋಧನ ಭೀಷ್ಮರ ಹತ್ರ ಬರ್ತಾನೆ. ಬಂದವನು ಭೀಷ್ಮರ ಕಾಲಿಗೆ ನಮಸ್ಕರಿಸಿ ಕೈ ಮುಗಿದು ಹೇಳ್ತಾನೆ, ಈಗ ಯುದ್ಧಕ್ಕೆ ಬಂದಿರೋನು ಪಾರ್ಥನೇ ಅಂತ ಆದರೆ, ಇನ್ನೂ ಅನುಮಾನ ಇತ್ತು ಎಲ್ರಿಗೂ. ಈಗ ಪಾರ್ಥನೇ ಆದರೆ ಪಾಂಡವರು ಮತ್ತೆ ಮೊದಲಿಂದ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ನಡೆಸಬೇಕಾಗತ್ತೆ. ಯಾಕೆ ಅಂದರೆ ಅವರ ಅಜ್ಞಾತವಾಸದ ಅವಧಿ ಇನ್ನೂ ಮುಗಿದಿಲ್ಲ. ನನ್ನ ಲೆಕ್ಕದಲ್ಲಿ ಇನ್ನೂ ಕೆಲವು ದಿನ ಬಾಕಿ ಉಳಿದಿದೆ ಎಂದು ದುರ್ಯೋಧನ ಭೀಷ್ಮರಿಗೆ ಹೇಳ್ತಾನೆ. ಅವನಿಗೆ ಅತಿಯಾದ ಸಂತೋಷ ಆಗ್ಬಿಟ್ಟಿದೆ. ಇವರು ಅವಧಿಗೆ ಮೊದಲೇ ನಮಗೆ ಕಾಣಿಸ್ಕೊಂಡ್ಬಿಟ್ಟಿದ್ದಾರಲ್ಲ, ಇನ್ನೊಂದು 13 ವರ್ಷ ಅವ್ರನ್ನ ಕಳಿಸ್ಬಿಟ್ರೆ ನಾನು ನೆಮ್ಮದಿಯಾಗಿ ರಾಜ್ಯಭಾರ ಮಾಡ್ಕೊಂಡಿರ್ಬೋದು ಅಂದ್ಬಿಟ್ಟು. ಅದಕ್ಕೆ ಭೀಷ್ಮರು ಏನು ಹೇಳ್ತಾರೆ ಅದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ಮಗನೇ ಕೇಳು, ಮಗನೇ ಈ 5 ವರುಷಕ್ಕೆ ಮಿಗುವವೆರಡೇ ಮಾಸಾದಿಗಳನವರನುಭವಿಸಿದರು. 13 ವತ್ಸರವ ಮಿಗುವವಧಿ ಬುಧರದಿಯೇ. ನಿಂದಿನ ಹಗಲು ನಿನ್ನದು ಪಾಂಡುತನಯರು ಹೋಗುವಡೆ. ಇಂದಿನ ದಿವಸವರದು ಕಂದ ಕೇಳೆಂದ. ಪದ್ಯ 22. ದುರ್ಯೋಧನನ ಮಾತಿಗೆ ಭೀಷ್ಮರು ನಗುತ್ತಾ ಹೇಳ್ತಾರೆ, ಮಗನೇ ದುರ್ಯೋಧನ ಕೇಳಪ್ಪ, 10 ವರ್ಷಕ್ಕೆ 2 ಅಧಿಕ ಮಾಸಗಳು, 12 ವರ್ಷ ಮತ್ತು 1 ವರ್ಷ ಅಜ್ಞಾತವಾಸ, ಇದು 13 ವರ್ಷಗಳು. 13 ವರ್ಷಗಳಿಗೆ 2 ತಿಂಗಳು 18 ದಿನ ಅಧಿಕ ಬರುತ್ತೆ. ಅದನ್ನು ಸೇರಿಸಿ ಅವರು ಅಜ್ಞಾತವಾಸವನ್ನು ಮುಗಿಸಿ 13 ವರ್ಷ ಅವ್ರು ಕಳೆದಾಗಿದೆ. ಪಂಡಿತರು ಅಂದರೆ ಜ್ಞಾನಿಗಳು ತಿಳಿದಂತೆ ನೆನ್ನೆಗೆ 13 ವರ್ಷ ಕಳೆದಾಗಿದೆ. ಇಂದಿನಿಂದ ಹೊಸ ಲೆಕ್ಕ. ನೆನ್ನೆ ತನಕ ನಿನ್ನದು, ಆದರೆ ಇಂದಿನಿಂದ ಅವರದ್ದು, ಇಂದಿನ ದಿನ ಅವರದ್ದು. ಅರ್ಥ ಮಾಡ್ಕೊಪ್ಪ. ತುಂಬ ಖುಷಿಪಟ್ಟು ಮತ್ತೆ ಅವರನ್ನು ಕಳಿಸ್ತೀನಿ ಅಂತ ಶುರು ಮಾಡಬೇಡ. ನಿನ್ನ ಟೈಮ್ ಆಯಿತು. ಇಲ್ಲ ಅಂದರೆ ಪಾಂಡವರು ಅಷ್ಟೆಲ್ಲ ತಿಳಿದಿರೋರು, ಅಷ್ಟೆಲ್ಲ ಸತ್ಯಸಂಧರು ಇವತ್ತು ನಿನ್ನ ಮುಂದೆ ಬಂದು ಪ್ರಕಟಗೊಳ್ಳಬೇಕು ಅಂದರೆ ಅವರು ಸುಮ್ಮನೆ ಬಂದು ನಿಂತ್ಕೊಳ್ಳಲ್ಲ. ಎಲ್ಲದನ್ನೂ ಲೆಕ್ಕ ಹಾಕೇ ಮಾಡಿರ್ತಾರೆ. ಅವರ ರಾಜ್ಯನ ಅವ್ರಿಗೆ ಕೊಡು ಅನ್ನೋ ಅರ್ಥದಲ್ಲಿ ಭೀಷ್ಮರು ಹೇಳ್ತಾರೆ. ಆದರೆ ದುರ್ಯೋಧನ ಎಷ್ಟರ ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೋತಾನೆ ಅನ್ನೋದನ್ನು ಮುಂದೆ ನೋಡೋಣ.